ಹಾಸನ ನಗರದ ಜನತೆಗೆ ಹಾಗೂ ಹಾಸನ ಗ್ರಾಮೀಣ ಪ್ರದೇಶದ ಎಲ್ಲ ಜಿಲ್ಲೆಯ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ನಮ್ಮ ಶ್ರೀ ಗಣಪತಿ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಸಿಟಿ ಬಸ್ ನಿಲ್ದಾಣ ರಸ್ತೆ ಹಾಸನ ನಾನು ಅಧ್ಯಕ್ಷನಾಗಿ ಡಾಕ್ಟರ್ ಎಚ್ ನಾಗರಾಜ್ ಎಲ್ಲರಿಗೂ ಕೂಡ ನಾನು ಶ್ರೀ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮದ ಗಣಪತಿ ಸೇವಾ ಸಂಸ್ಥೆ ಬಹಳ ಹೆಸರುವಾಸಿಯಾದ ಸೇವಾ ಸಂಸ್ಥೆ. ಹಾಸನ ನಗರದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸೇವಾ ಸಂಸ್ಥೆ. ಸುಮಾರು ಈ ಒಂದು ಸಂಸ್ಥೆಯನ್ನು ನಾವು 70 ವರ್ಷಗಳಿಂದಲೂ ಕೂಡ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ಇದು 70ನೇ ವರ್ಷದ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರು ನಾವು ಧರ್ಮದರ್ಶಿಗಳು ಏನು ಆಡಳಿತ ಮಂಡಳಿ, ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು, ಎಲ್ಲ ನಾಗರಿಕರು ಕೂಡ ಅವರ ಸಹಕಾರದಿಂದ, ಅವರ ಪ್ರೋತ್ಸಾಹದಿಂದ ಒಂದು ನಮ್ಮ ಗಣೇಶೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ. 7ನೇ ತಾರೀಕು ಈ ತಿಂಗಳು ಪ್ರಾರಂಭ ಆದ ಗಣೇಶೋತ್ಸವ ಕಾರ್ಯಕ್ರಮ ಸುಮಾರು 21 ದಿವಸಗಳ ಕಾಲ ನಡೆಯುತ್ತೆ. 27ನೇ ತಾರೀಕುವರೆಗೆ ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಪೂಜಾ ವಿಧಿವಿಧಾನಗಳು ಪ್ರಾರಂಭ ಆಗಿ ನಂತರ 12 ಗಂಟೆಗೆ ನಾವು ಮಧ್ಯಾಹ್ನದ ಪ್ರಸಾದ ಮತ್ತು ಪೂಜೆ ಮತ್ತು ಪ್ರಸಾದ ಸೇವಾರ್ಥದಾರರು ಅಂತೇಳಿ ಅವ್ರಿಗೋಸ್ಕರ ನಾವು ವಿಶೇಷವಾಗಿ ಅವರಿಗೆ ಯಾರ್ಯಾರು ಬಂದ ಮೇಲೆ ಹೆಸರನ್ನು ಬರೆಸಿ ಅವರು ತಮ್ಮ ದೇಣಿಗೆಯನ್ನು ಕೊಟ್ಟಿರ್ತಾರೆ, ಅವರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ ಮಂಗಳಾರತಿ ಕೊಟ್ಟು ಪ್ರಸಾದ ವಿನಿಯೋಗವನ್ನು ಪ್ರತಿ ದಿವಸ ಮಧ್ಯಾಹ್ನ ಮಾಡ್ತಾ ಇದ್ದೇವೆ. ನಮ್ಮ ಹಾಸನದ ಗಣಪತಿ ವಿಶೇಷ ಏನೆಂದರೆ 70 ವರ್ಷಗಳ ಮುಂದೆ ಪ್ರಾರಂಭವಾದ ಈ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವವು ಮೊದಲು ಗಣಪತಿಯ ಆಗಮನ, ನಮ್ಮ ಹಾಸನ ಗಣಪತಿ ಆಗಮನವಾದ ನಂತರ ಸಾಲು ಸಾಲಾಗಿ ಹಬ್ಬಗಳು ಬರುವುದು. ನವರಾತ್ರಿ, ದೀಪಾವಳಿ ಎಲ್ಲವೂ ಗಣಪತಿಯ ಬಂದ ನಂತರ ನಮ್ಮ ಹಾಸನ ಜಿಲ್ಲೆಯ ವಿಶೇಷ. 11ನೇ ತಾರೀಕು ಅಕ್ಟೋಬರ್ ಶುಕ್ರವಾರ ಆಯುಧ ಪೂಜೆ, 12ನೇ ತಾರೀಕು ಅಕ್ಟೋಬರ್ ಶನಿವಾರ ವಿಜಯದಶಮಿ, 24ನೇ ತಾರೀಕು ಅಕ್ಟೋಬರ್ ಗುರುವಾರ ಹಾಸನಾಂಬ ದರ್ಶನ ಪ್ರಾರಂಭ ಆಗುತ್ತೆ. 2ನೇ ತಾರೀಕು ನವೆಂಬರ್ ಶನಿವಾರ ದೀಪಾವಳಿ ಬಲಿಪಾಡ್ಯಮಿ ಹಾಗೂ 3ನೇ ತಾರೀಕು ಹಾಸನಾಂಬ ಬಾಗಿಲಾಕುತ್ತೆ. ಎಲ್ಲವೂ ಈ ಗಣಪತಿ ಆಗಮನದ ನಂತರ ಸಾಲು ಸಾಲಾಗಿ ಹಬ್ಬ ಬರೋದು. ಹಾಸನ ಜಿಲ್ಲೆ ವಿಶಿಷ್ಟವಾದ ಎಲ್ಲ ಶಿಲ್ಪಕಲೆ, ಸಾಹಿತ್ಯ, ಸಂಗೀತಕ್ಕೆ ಹೆಸರುವಾಸಿ.